ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗೃಹಯಮಹಮಮೇಯಂ ಧ್ಯೇಯಮಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃಪತ್ತೇ ನಿತ್ಯಾ ಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿ ಗೋಸಂತತೆ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಎಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकल वचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः सम्न्याय रत्नावलिजन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यान नलिने चंचरी कतिमे मनः न शब्दाब्धो गाढाः न च निगम चर्चासु चतुराः न च न्याये प्रौढाः न च विदित वेद्यापि वयं परं श्रीमत्पूर्ण प्रमति गुरुकारुण्य सरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. 180ನೇ ಸುಧಾಮೂಲ, ಅದರಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇದೆ, ಅದನ್ನ ನೋಡ್ತಾ ಇದ್ವಿ. ಅದಕ್ಕೆ ಈ ವಾಕ್ಯಾರ್ಥ ರತ್ನಮಾಲ ಅಂತ ಮುಂದೆ ಒಂದು ಟಿಪ್ಪಣಿ ಇದೆ, ವಿವರಣೆ. ಈಗ ಹೇಗೆ ಅನುವ್ಯಾಖ್ಯಾನ ಗ್ರಂಥಕ್ಕೆ ಸುಧಾ ಗ್ರಂಥ ಇದೆ, ಮಧ್ವಾಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಸುಧಾ ಹೇಗೋ ಹಾಗೆ ಇದು ಟಿಪ್ಪಣಿಗೆ ಟಿಪ್ಪಣಿ ಅಂದ್ರೆ ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಟಿಪ್ಪಣಿ ಇದೆ, ಇದಕ್ಕೆ ವಾಕ್ಯಾರ್ಥ ರತ್ನಮಾಲ ಅಂತ ಟಿಪ್ಪಣಿ. ಆ ಟಿಪ್ಪಣಿಗೆ ಇದು ಟಿಪ್ಪಣಿ ಅಂದ್ರೆ ಇನ್ನೂ ಅದನ್ನು ಬಿಡಿಸ್ತಾ ಹೋಗ್ತಾರೆ. ಸುಧಾ ವಾಕ್ಯ ಬಿಡಿಸಿರೋದು ಅದು ಬೇರೆ, ಅದಕ್ಕೆ ಬಿಡಿಸಿರೋ ಟಿಪ್ಪಣಿಗೆ ಬಿಡಿಸ್ತಾ ಹೋಗ್ತಾರೆ ಮತ್ತೆ ಅವರು. ಅದು ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿ. ಅದರಲ್ಲಿ ಏನ್ ಬಂದಿದೆ ವಿಷಯ ಅಂತ ನೋಡೋಣ. ಇದು 3ನೇ ಲೈನು. ಈ ವಾಕ್ಯಾರ್ಥ ರತ್ನಮಾಲ ಅಂತ ಇದೆ, ವಾ ಮತ್ತೆ ರ ಅಂತ ಕೊಟ್ಟಿರ್ತಾರೆ ನೋಡಿ, ಅದರ ಟಿಪ್ಪಣಿ. ಅದ್ರ 3ನೇ ಲೈನು ಕಿರಣಾವಲಿಕಾರೇಣ ಇದೆ ಅಂತ. ಯದ್ಯಪಿ ಕಿರಣಾವಲ್ಯಾಂ ನೈವ ನಿಷ್ಕೃಷ್ಯ ಪ್ರತಿಪಾದಿತಂ. ಈಗ ಕಿರಣಾವಲಿ ಗ್ರಂಥವನ್ನು ತೆಗೆದಾಗ ಅಲ್ಲಿ ಮೋಕ್ಷ ಯಾವುದರಿಂದ ಸಿಗತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಿಷ್ಕೃಷ್ಟವಾಗಿ ಹೀಗೆ ಅಂತ ಹೇಳಿಲ್ಲ. ಧರ್ಮಾದಿವ ತತ್ವಜ್ಞಾನ ಉತ್ಪದ್ಯತೆ ಇದು ಪ್ರಾಚೀನ ಕಿರಣಾವಲಿ ಗ್ರಂಥ. ಅಂದ್ರೆ ಹಿಂದೆ ಒಂದು ಧರ್ಮಾದಿವ ತತ್ವಜ್ಞಾನ ಉತ್ಪದ್ಯತೆ ಅಂತ ಒಂದು ಭಾಗವತಿದೆ ಅದೇ ಗ್ರಂಥದಲ್ಲಿ. ಆ ಭಾಗವನ್ನು ನೋಡಿದಾಗ ಏನ್ ಅನ್ನಿಸ್ತು, ಧರ್ಮದಿಂದ ಹೇಗೋ ಹಾಗೆ ತತ್ವಜ್ಞಾನ ಅಂತ ಅರ್ಥ ಬರೋ ಹಾಗೆ ಆ ವಾಕ್ಯ ಇದೆ. ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಯಾವತ್ತು ಒಂದ್ ಕೆಲ್ಸ ಪುಣ್ಯದಿಂದ ಆಗದೇನೆ ನಮ್ಮ ಕೈಯಾರೆ ನಮ್ಮ ಪ್ರಯತ್ನದಿಂದಲೇ ಆಗ್ತಾ ಇದ್ರೆ ಪುಣ್ಯವನ್ನ ಯಾರು ಅಪೇಕ್ಷೆ ಪಡಲ್ಲ. ಅಂದ್ರೆ ಈಗ ಹತ್ರದಲ್ಲೇ ಪಕ್ಕದ ಮನೆ ನಮಗ್ ಬೇಕಾದವ್ರು ಇದಾರೆ, ಅವರಿಂದಲೇ ನಮ್ ಕೆಲಸ ನಡೆಯುತ್ತೆ ಅಂತ ಆದ್ಮೇಲೆ ಒಂದು ಹೋಮ ಮಾಡಿಸಿ ಆ ಹೋಮದಿಂದ ದೇವತೆಗಳ ಪ್ರಾರ್ಥನೆ ಮಾಡಿ ಆ ದೇವತೆಗಳ ಆಶೀರ್ವಾದದಿಂದ ನಾವು ಪಡ್ಕೊಳ್ಳೋದು ಯಾಕೆ? ಅಗತ್ಯ ಇಲ್ಲ.
ಯಾಕೆ ಪಕ್ಕದ ಮನೇಲೆ ಇದಾರಲ್ಲ, ಅವರಿಂದಲೇ ನಮ್ ಕೆಲ್ಸ ಆಗುತ್ತೆ. ಅಷ್ಟೊಂದ್ ದೂರಕ್ಕೆ ಯಾಕೆ ಹೋಗ್ಬೇಕು? ಯಾರು ಹೋಗಲ್ಲ. ಅಂದೇನರ್ಥ, ದೃಷ್ಟ ಹತ್ರದಲ್ಲೇ ಇದ್ರೆ ಅದೃಷ್ಟದ ತನಕ ಯಾರು ಹೋಗಲ್ಲ. ದೇವರ ಹತ್ರ ಯಾವಾಗ ಹೋಗೋದು ಎಲ್ರು? ಯಾರು ನಮ್ಮ ಆಚೆ ಈಚೆ ಇವ್ರ ಕೈಲಿ ಯಾರು ಸಹಾಯ ಮಾಡ್ಲಿಲ್ಲ, ಇವ್ರ ಕೈಲಿಂದ ಆಗ್ಲಿಲ್ಲ ಅಂದ್ರೆ ದೇವರ ಹತ್ರ ಹೋಗೋದು. ಅದರಿಂದ ದೃಷ್ಟದ್ವಾರ ಇಲ್ಲ ಅಂದ್ರೆ ಅದೃಷ್ಟ ತನಕ ಹೋಗ್ತೀವಿ. ಇದು ಶಾಸ್ತ್ರದ ಕ್ರಮ. ಈಗ ಮಂಗಳಾಚರಣೆ ಎಲ್ಲ ಯಾಕೆ ಮಾಡ್ತಾರೆ? ಗ್ರಂಥದ ಮೊದಲಿಗೆ ಮಾಡ್ತಾರೆ. ಯಾಕೆ ಮಂಗಳಾಚರಣೆ ಮಾಡ್ತಾರೆ? ಗೊತ್ತಿಲ್ಲ, ಮಧ್ಯಕ್ಕೆ ವಿಘ್ನ ಬಂದ್ರೆ ಆ ವಿಘ್ನವನ್ನ ತಡೆಯೋರು ಯಾರು? ನಮ್ ಸುತ್ತಲೂ ಮುತ್ತಲು ಇರೋರು ನಮ್ ಥರನೇ, ಅವ್ರು ತಡಿಲಿಕ್ಕಾಗಲ್ಲ ವಿಘ್ನವನ್ನ. ಹಾಗಾದ್ರೆ ವಿಘ್ನ ನಿವಾರಕರು ಯಾರು ಅಂದ್ರೆ ಇಲ್ಲಿ ಭಗವಂತ, ಗುರುಗಳು. ಹಾಗಾಗಿ ಅವರು ಪ್ರಾರ್ಥನೆ ಮಾಡೋದು. ಅಂದ್ರೆ ಅದೃಷ್ಟದ ತನಕ ಹೋಗ್ಲೇಬೇಕು. ದೃಷ್ಟದಿಂದ ಆಗದೆ ಇದ್ದಾಗ ಅದೃಷ್ಟದ ತನಕ ಹೋಗ್ಬೇಕು ಅಂತ ಇಷ್ಟಿದೆ. ಆದ್ರೆ ಹಿಂದೆ ಧರ್ಮಾಧಿಪ ತತ್ವಜ್ಞಾನ ಮುತ್ಪದ್ಯತೆ ಅನ್ನೋ ಗ್ರಂಥ ಭಾಗವನ್ನು ನೋಡಿದಾಗ, ಇದು ಎಲ್ಲಿದೆ? ಕಿರಣಾವಳಿ ಗ್ರಂಥದಲ್ಲಿದೆ, ಸುಧಾದಲ್ಲ. ಅಲ್ಲಿ ಬಂದ ವಿಷಯ ಏನು? ದೃಷ್ಟದ್ವಾರೇಣ ಉಪಪತ್ತೋ ಅದೃಷ್ಟ ಕಲ್ಪನಾ ಯೋಗ ಅಂತ ಲೈನ್ ಬಂದಿದೆಯಲ್ಲ, ಇದಕ್ಕೆ ವಿವರಣೆ ಕೊಟ್ಟೆ ಇದುವರೆಗೆ. ದೃಷ್ಟದಿಂದ ನಮ್ ಹತ್ರದಲ್ಲಿರೋದ್ರಿಂದಲೇ ಕೆಲಸ ಆಗ್ಬೇಕಾದ್ರೆ ಅದೃಷ್ಟ ತನಕ ಹೋಗೋ ಅವಶ್ಯಕತೆ ಇಲ್ಲ ಅಂತ ಇದಕ್ಕೆ ಆಗ್ತದೆ. ದೃಷ್ಟ ಯಾವುದು? ಧರ್ಮ. ಧರ್ಮದಿಂದಲೇ ಎಲ್ಲ ಆಗುತ್ತೆ. ದೇವರ ಪ್ರಸಾದ ಆಗ್ಬೇಕು. ಧರ್ಮದಿಂದಲೇ ಜ್ಞಾನ, ಧರ್ಮದಿಂದಲೇ ಮೋಕ್ಷ, ಎಲ್ಲ ಧರ್ಮದಿಂದಲೇ ಕೂಡಿಸ್ಲಿಕ್ಕೆ ಬರ್ಬೇಕಾದ್ರೆ ಈಶ್ವರನ ಪ್ರಸಾದ ತನಕ ಯಾಕೆ ಹೋಗ್ತೀರಿ? ಬೇಡ ಅಂತ. ಹೀಗೆ ಈ ಉತ್ತರ ಕಿರಣಾವಳಿ ಗ್ರಂಥ, ಪ್ರಾಚೀನ ಕಿರಣಾವಳಿ ಗ್ರಂಥ ಅಂತ, ಈ ಪ್ರಾಚೀನ ಉತ್ತರ ಅನ್ನೋ ಶಬ್ದ ಬಳಸ್ತಾರಲ್ಲ, ಹಿಂದಿನವರು ಇತ್ತೀಚಿನವರು ಅಂತ ಅರ್ಥ ಅಲ್ಲ. ಒಂದೇ ಗ್ರಂಥ, ಒಂದು ಗ್ರಂಥದಲ್ಲಿ ಮೊದಲು ಬಂದಿರುತ್ತೆ ಒಂದು ವಿಷಯ, ಆಮೇಲೆ ಬಂದಿರುತ್ತೆ. ಅದಕ್ಕೆ ಪ್ರಾಚೀನ ಗ್ರಂಥ, ಉತ್ತರ ಗ್ರಂಥ ಅಂತ ಹೇಳ್ತಾರೆ. ಈಗ ಸುಧಾದಲ್ಲಿ ನಾವ್ ಎಲ್ಲಿದ್ದೀವಿ? ಈಗ ಉತ್ತರ ಗ್ರಂಥದಲ್ಲಿ ಇದ್ದೀವಿ. ಸುಧಾದಲ್ಲಿ ಅಂದ್ರೆ ಅಭಿಪ್ರಾಯ 3ನೇ ಅಧ್ಯಾಯ 3ನೇ ಪಾದ ಇಲ್ಲಿದ್ದೀವಿ. ಪ್ರಾಚೀನ ಗ್ರಂಥ, ಪ್ರಾಚೀನ ಸುಧಾ ಗ್ರಂಥ ಅಂದ್ರೆ ಏನರ್ಥ? 2ನೇ ಅಧ್ಯಾಯ 1ನೇ ಅಧ್ಯಾಯ ಅಂತ ಅರ್ಥ. ಹೊರತು ಏನೋ ಈ ಸುಧಾ ಗ್ರಂಥಕ್ಕಿಂತಲೂ ಇನ್ನೊಂದು ಸುಧಾ ಗ್ರಂಥ ಇತ್ತು ಹಿಂದಕ್ಕೆ ಅಂತ ಅರ್ಥ ಅಲ್ಲ. ಅದರಲ್ಲಿ ಪ್ರಾಚೀನ ಅಂತ ಅರ್ಥ ಬಳಸಿಲ್ಲ. ಆ ರೀತಿ ಪ್ರಾಚೀನ ಸುಧಾ ಗ್ರಂಥದಲ್ಲಿ ಹೀಗೆ ಹೇಳಿದ್ರು, ಉತ್ತರ ಸುಧಾ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ ಅಂತ. ಒಂದೇ ಸುಧಾ ಗ್ರಂಥದಲ್ಲೇ ಹಿಂದಿನ ಭಾಗ ಮುಂದಿನ ಭಾಗ ಅಂತ ಹೇಳ್ಬೇಕಲ್ಲ, ಅದನ್ನ ಪ್ರಾಚೀನ ಗ್ರಂಥ ಉತ್ತರ ಗ್ರಂಥ ಅಂತ ಇಷ್ಟೇ ಅಭಿಪ್ರಾಯದಲ್ಲಿ ಹೇಳಿತ್ತು. ಅದೇ ತರ ಇಲ್ಲಿ ಪ್ರಾಚೀನ ಕಿರಣಾವಳಿ ಗ್ರಂಥ, ಉತ್ತರ ಕಿರಣಾವಳಿ ಗ್ರಂಥ ಅಂತ ಹೇಳಿದ್ದಾರೆ. ಹೊರತು ಆ ಕಿರಣಾವಳಿ ಗ್ರಂಥ ಬರೆದವನೇ ಬೇರೆ, ಈ ಕಿರಣಾವಳಿ ಗ್ರಂಥ ಇನ್ನೊಂದೇ ಅಂತ ಭಾವಿಸ್ಬಾರ್ದು. ಅದೊಂದು ವಿಷಯ. ಸರಿ, ಇದಾದ್ಮೇಲೆ ಏನು? ಇದಕ್ಕೆ ಒಂದು ಉತ್ತರ ಕೊಟ್ರು. ಏನು ಉತ್ತರ ಕೊಟ್ರು ಅಂದ್ರೆ, ತತ್ವಜ್ಞಾನಸ್ಯ ಮಿಥ್ಯಾಜ್ಞಾನಧ್ವಂಸಃ ವ್ಯಾಪಾರ ಅದೃಷ್ಟತ್ವಾದಿತ್ಯಾದಿ. ಅಲ್ಲೇ ಒಂದು ಪ್ರಶ್ನೆಗೆ ಉತ್ತರ ಬಂತು. ಏನ್ ಉತ್ತರ ಬಂತು ಅಂದ್ರೆ, ತತ್ವಜ್ಞಾನ, ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ಜ್ಞಾನ ಸಂಪಾದನೆಯನ್ನು ಮಾಡ್ಕೊಡ್ಬೇಕು. ಅದು ಸರಿಯಾಗಿ ತಿಳ್ಕೊಡ್ಬೇಕು ಎಲ್ಲ ವಿಷಯಗಳನ್ನ. ಆಗೇನಾಗತ್ತೆ? ತನ್ನಲ್ಲಿರುವಂತಹ ಮಿಥ್ಯಾಜ್ಞಾನ ಹೋಗುತ್ತೆ. ಅದು ಹೋದ ಕೂಡಲೇ ಮೋಕ್ಷಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಈ ವೈಶೇಷಿಕರ ಸಿದ್ಧಾಂತದಲ್ಲಿ ಜೀವಿ ಸಂಸಾರಕ್ಕೆ ಯಾಕೆ ಬಂದ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಯಾಕೆ ಬರ್ಬೇಕು ಈ ಜೀವ ಸಂಸಾರಕ್ಕೆ? ಏನ್ ತಪ್ಪಾಗಿದೆ? ಏನ್ ತಪ್ಪು ಮಾಡಿದ್ರೆ ತಾನೇ ಅವ್ನು ಇಲ್ಲಿ ಬರ್ಬೇಕು ಒದ್ದಾಡ್ಲಿಕ್ಕೆ? ಅದಕ್ಕೆ ಅವ್ರೇನ್ ಉತ್ತರ ಕೊಡ್ತಾರೆ ಅಂದ್ರೆ, ಜೀವ ಯಾಕೆ ಈ ಸಂಸಾರಕ್ಕೆ ಬಂದಿದ್ದಾರೆ ಅಂದ್ರೆ ಅವನಿಗೊಂದು ಮಿಥ್ಯಾಜ್ಞಾನ ಇದೆ. ಅದು ಹೋಗ್ತಾ ಇಲ್ಲ, ಈಗಲೂ ಹೋಗ್ತಾ ಇಲ್ಲ ಅವನಿಗೆ. ಅದು ಹೋದಾಗ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಏನದು ಅಂದ್ರೆ, ಯಾವುದನ್ನ ಆತ್ಮ ಅಲ್ಲ ಅಂತ ತಿಳಿಬೇಕಾಗಿತ್ತೋ ಅದನ್ನ ಆತ್ಮ ಅಂತ ತಿಳ್ಕೊಂಡಿದ್ದಾನೆ. ಅಂದ್ರೆ ಜೀವ ಅಲ್ಲ ಅದು, ಆದ್ರೆ ಅದೇ ಜೀವ, ನನಗಿಂತ ಇದು ಬೇರೆ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ. ಇದೇ ದೊಡ್ಡ ಭ್ರಮೆ ಅವನಿಗೆ, ಮಿಥ್ಯಾಜ್ಞಾನ. ಇದು ಹೋಗೋವರೆಗೂ ಅವ್ನ್ ಮೋಕ್ಷ ಇಲ್ಲ ಅಂತ ಅವ್ರ ಸಿದ್ಧಾಂತ. ನಮ್ ಸಿದ್ಧಾಂತ ಹಾಗಲ್ಲ. ಹಾಗಾಗಿ ಏನ್ ಹೇಳಿದ್ರು ಅವರು, ಈ ದೇಹ ಇದೆಯಲ್ಲ, ಸಾರವಾಗಿ ಹೇಳ್ಬೇಕು ಅಂದ್ರೆ ಈ ದೇಹವನ್ನೇ ಜೀವ ಅಂತ ತಿಳ್ಕೊಂಡಿದ್ದಾರೆ ಪ್ರತಿಯೊಬ್ಬರು. ಈ ದೇಹ ಹೋಯ್ತಾ ನಾನು ಹೋದೆ ಅಂತ ಅಷ್ಟೇ, ಇದಿಲ್ಲ ಮುಂದೆ. ಹಾಗಾದ್ರೆ ಈ ದೇಹ ಆತ್ಮ ಐಕ್ಯ ಭ್ರಮೆ ಇದೆ ಎಲ್ರಿಗೂ ಅಂತ ಹೇಳ್ತಾರೆ. ದೇಹ ಆತ್ಮ ಐಕ್ಯ ಭ್ರಮೆ ಅಂತ ಕರೀತಾರೆ. ದೇಹ ಜೀವ ಒಂದೇ ಅನ್ನುವ ಭ್ರಮೆ ಇದೆ. ಈ ಭ್ರಮೆ ಸ್ಪಷ್ಟವಾಗಿ ಎಲ್ಲಿವರೆಗೂ ಹೋಗಲ್ವೋ ಅಲ್ಲಿವರೆಗೂ ಒಬ್ಬನಿಗೆ ಮುಕ್ತಿ ಇಲ್ಲ. ಅದರಿಂದ ಜೀವ ಬೇರೆ ದೇಹ ಬೇರೆ ಅನ್ನುವ ಜ್ಞಾನ ಸ್ಫುಟವಾಗಿರ್ಬೇಕು. ಇದು ಎಷ್ಟು ಸ್ಫುಟವಾಗಿ ಅಂತಂದ್ರೆ ಬಾಯ್ ಬಿಟ್ಟು ಹೇಳಿಕ್ ಬರ್ಬೇಕು, ಇವನ್ ಜೀವ ಇದು ದೇಹ ಅಂತ ಬಿಟ್ಟು ತೋರಿಸ್ಬೇಕು. ಆದ್ರೆ ಹಾಗೆ ತೋರಿಸ್ಲಿಕ್ಕೆ ಬರಲ್ಲ ಈಗ ಸದ್ಯಕ್ಕೆ. ಯಾಕೆ? ಜೀವ ದೇಹ ಹಾಗೆ ಅಂಟ್ಕೊಂಡ್ಬಿಟ್ಟಿದೆ. ಹೇಗಂದ್ರೆ ನೀರು ಮತ್ತೆ ಈ ಹಾಲು ಸೇರ್ಕೊಂಡ್ಬಿಟ್ರೆ ಇದು ಹಾಲು ಅಂತ ತೆಗೆದು ತೋರಿಸ್ಲಿಕ್ಕೆ ಬರಲ್ಲ, ಇದು ನೀರು ಅಂತ ತೋರಿಸ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಹಂಗೆ ಸೇರ್ಕೊಂಡ್ಬಿಟ್ಟಿದೆ. ಯಾವತ್ ನೀವು ಹಾಲನ್ನ ನೀರಿನಿಂದ ಹೀಗೆ ಬಿಡಿಸಿ ಹಿಂಗ್ ತೋರಿಸ್ತೀರೋ, ಅದೇ ಆ ತರ ಉದಾಹರಣೆಗೆ, ಹಾಗೆ ಜೀವನನ್ನ ದೇಹದಿಂದ ಹೀಗೆ ಬಿಡಿಸಿ ತೋರಿಸ್ತೀರೋ
ಅವತ್ತು ಮುಕ್ತಿ ಅಂತ ಅರ್ಥ. ಅಂದ್ರೆ ಅಷ್ಟು ಸ್ಫುಟ ಜ್ಞಾನ ಬೇಕು. ಈ ಸ್ಫುಟ ಜ್ಞಾನ ಯೋಗಿಗಳಿಗೆ ಮಾತ್ರ, ಜ್ಞಾನಿಗಳಿಗೆ ಮಾತ್ರ, ಬೇರೆಯವ್ರಿಗೆ ಹೀಗೆ ಸಿಗಲ್ಲ. ಅಷ್ಟು ಸ್ಫುಟತರ ವಿವೇಕ ಅಂತ ಹೇಳ್ತಾರೆ. ಇದು ದ್ವೈತ ಸಿದ್ಧಾಂತ. ಹಿಂದೆ ಸಂಧ್ಯಾಧಿಕರಣದಲ್ಲೂ ಬಂತು ಸುಧಾಪಾಠದಲ್ಲಿ. ಪ್ರಕೃತ ಇವ್ರು ಹೇಳೋದಿಷ್ಟು, ದೇಹವೇ ಆತ್ಮ ಅಂತ ಭ್ರಮೆ ಇದೆ ಎಲ್ರಿಗೂ. ಈ ಭ್ರಮೆ ಹೋದ್ರೆ ಸಾಕು. ಸರಿ, ಭ್ರಮೆ ಹೋಗ್ಬೇಕು ಅಂದ್ರೆ ಏನ್ ಬೇಕು? ಸರಿಯಾಗಿ ತಿಳ್ಕೊಂಡ್ರೆ ಸಾಕು. ಈಗ ಹಗ್ಗವ ನೋಡಿ ಹಾವು ಅಂತ ತಿಳ್ಕೊಂಡಿದ್ದಾನೆ. ಇದು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾರ ಪ್ರಸಾದ ಬೇಕಾ? ಯಾರ್ದಾರ್ದು? ಏನ್ ಬೇಡ, ದೇವ್ರ ಪ್ರಸಾದ ಬೇಕಾ? ಏನು ಹಗ್ಗವ ನೋಡಿ ಹಾವು ಅಂತ ಬಂದಾಗ ಜ್ಞಾನ ಹೋಗ್ಲಿಕ್ಕೆ ದೇವ್ರ ಪ್ರಸಾದ ಹಾಕ್ಬೇಕು. ಹತ್ರಕ್ ಹೋಗಿ ಮುಟ್ ನೋಡಿದ್ರೆ ಗೊತ್ತಾಗತ್ತೆ ಅದು ಹಾವು ಹಗ್ಗನು ಅಂತ, ಗೊತ್ತಾಯ್ತು ಅಂತ. ಆದ್ರೆ ನಾವ್ ಹಾಗೆ ಹೇಳಲ್ಲ. ನಮಗೇನಂದ್ರೆ ಪ್ರತಿಯೊಂದು ಕಾರ್ಯಕ್ಕೂ ದೇವರ ಪ್ರಸಾದ ಬೇಕು ಅಂತ ನಮ್ಮ ಸಿದ್ಧಾಂತ. ಆದ್ರೆ ಇವ್ರ ಸಿದ್ಧಾಂತ ಹಾಗಲ್ಲ. ದೇವರ ಪ್ರಸಾದ ಇರತ್ತೆ, ದೇವರ ಇಚ್ಛೆ ಪಡ್ಬೇಕು. ಈಗ ಏನೊಂದ್ ಕೆಲ್ಸ ಆಗ್ಬೇಕು ಅಂದ್ರೆ ದೇವರು ಒಬ್ಬ ಬೇಕು, ಅವ್ರ ಇಚ್ಛೆ ಇಲ್ಲದ್ರೆ ಆಗಲ್ಲ ಅಂತ ಅವರು ಒಪ್ಪಿದ್ದಾರೆ. ಆದ್ರೆ ಅದು ಮುಖ್ಯವಾಗಿ ಅದಿಲ್ದೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳಲ್ಲ ಅವರು. ಪುಣ್ಯ ಇದ್ರೆ ಆಗ್ಬಿಡತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಈಶ್ವರ ಇಚ್ಛೆ ಎಲ್ಲ ಏನಂತ ಸಾಮಾನ್ಯ ಕಾರಣ. ಏನೊಂದ್ ಕೆಲಸ ಆಗ್ಬೇಕು ದೇವರ ಒಂದು ಇಚ್ಛೆನೂ ಇರ್ಬೇಕು ಜೊತೆಗೆ. ಅಂದ್ರೆ ತೀರಾ ನಮ್ಮ ಸಿದ್ಧಾಂತಕ್ಕೆ ಸ್ವಲ್ಪ ಹತ್ರದಲ್ಲಿದೆ ಯಾರು ಈ ವೈಶೇಷಿಕರು. ಅದು ಎಲ್ಲೋ ಸ್ವಲ್ಪ ಎಡವಿದೆ. ಆ ಎಡವಿಕೆಯನ್ನ ತೋರಿಸ್ತಾ ಇದ್ದಾರೆ ತಪ್ಪು ಅಂತ. ಸರಿ, ಈ ವಿಷಯವನ್ನೆಲ್ಲ ಹೇಳ್ತಾ ಮುಂದೆ ಒಂದು ಮಾತನ್ನ ಹೇಳ್ತಾರೆ. ಈ ಕಾರಣ ಕಾರಣ ಅಂತ ಒಂದು ಶಬ್ದ ಬರುತ್ತೆ ಶಾಸ್ತ್ರದಲ್ಲಿ. ಇದೆಲ್ಲ ತಿಳ್ಕೊಳ್ಬೇಕಾದ ವಿಷಯ. ಇದನ್ನ ಇಲ್ಲಿ ಬಿಡಿಸಿದ್ದಾರೆ. ಹೇತುತ್ವಂ, ಒಂದು ಕಾರಣ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಅನನ್ಯತಾ ಸಿದ್ಧ ನಿಯತ ಪೂರ್ವ ವೃತ್ತಿತ್ವಂ ಕಾರಣತ್ವಸ್ಯ ಲಕ್ಷಣಂ ಅಂತ ಇದೆ. ಇದು ಬಹಳ ತಿಳಿಬೇಕಾದ ವಿಷಯ. ಏನಿದು ಅಂದ್ರೆ ಶಾಸ್ತ್ರದಲ್ಲಿ ಮೊದಲಿಂದನೂ ಈ ತರ್ಕ ಸಂಗ್ರಹ ಅಂತೆಲ್ಲ ಗ್ರಂಥಗಳಿದೆ. ಅದೆಲ್ಲ ಪಾಠವನ್ನು ಮಾಡಿ ಆಮೇಲೆ ಮುಂದಿನ ಗ್ರಂಥಗಳನ್ನ ಓದೋ ಕ್ರಮ ಇರುತ್ತೆ. ಆದ್ರೆ ಇದರಲ್ಲಿ ಸುಧಾದಲ್ಲಿ ಟಿಪ್ಪಣಿಯಲ್ಲಿ ಎಲ್ಲಾ ಕಡೆ ಇಲ್ಲೇ ಬಂದ್ಬಿಟ್ಟಿದೆ. ಆ ವಿಷಯ ತಿಳ್ಕೊಳ್ಬೇಕಷ್ಟೆ. ಆ ತರ ಇದೆ ಇಲ್ಲಿ ಕಾರಣ ಅಂದ್ರೆ ಏನು ಅಂತ ಒಂದು ಬಿಡಿಸಿದ್ದಾರೆ. ಈಗ ಪ್ರತಿಯೊಂದು ವಸ್ತುವಿಗೆ ಒಂದೊಂದು ಲಕ್ಷಣ ಅಂತ ಇರುತ್ತೆ. ಲಕ್ಷಣ ಅಂದ್ರೇನು? ಪರಿಚಯ ಮಾಡ್ಕೊಡ್ಬೇಕು. ಈಗ ಹಸು ಅಂದ್ರೆ ಯಾವ್ದು ಅಂತ ಒಬ್ಬ ಯಾರೋ ಕೇಳ್ದ, ಪರಿಚಯ ಮಾಡ್ಕೊಟ್ಟ. ಹಸು ಅಂದ್ರೆ ಕೊಂಬಿರೋದು ಅಂತ. ಕೊಂಬಿರೋದು ಅಂತ ಇವನು ಹೊರಗಡೆ ಕಾಲಿಟ್ರೆ ಕೊಂಬಿರೋದು ಬೇಕಾದಷ್ಟಿದೆ. ಅದು ಸರಿಯೇ ಹೇಳಿಲ್ಲ, ಮತ್ ಬಂದ ವಾಪಸ್ ಮನೆಗೆ, ನೀ ಸರಿಯಾಗಿ ಹೇಳಿಲ್ಲ, ಕೊಂಬಿರೋ ಪ್ರಾಣಿ ಬೇಕಾದಷ್ಟಿದೆಯಪ್ಪ, ಯಾವ್ದನ್ನ ಹಸುನ್ನ ಅಂತ ತಿಳ್ಕೊಳ್ಳಿ. ಇಲ್ಲ ಬಾಲ ಇರೋದು ಅಂತ. ಸರಿ, ಬಾಲ ಮತ್ತೆ ಕೊಂಬನ್ನು ಉಡ್ಕೊಂಡು ಹೋದ, ಅಲ್ಲೂ ಬೇಕಾದಷ್ಟು ಪ್ರಾಣಿ ಸಿಕ್ತು. ಮತ್ತೆ ಟೆನ್ಷನ್ ವಾಪಸ್ ಬಂದ. ಇಲ್ಲ ಈಗ ಸರಿ ಹೇಳಿಲ್ಲ ನೀನು. ಇವನು ಯೋಚನೆ ಮಾಡ್ದ, ಅದು 4 ಕಾಲು ಇದೆಯಲ್ಲ, ಬಾಲ ಮತ್ತೆ ಕೊಂಬು ಹುಡ್ಕೊಂಬ. ಮತ್ತೆ ಟೆನ್ಷನ್, ಇಲ್ಲ ನೀನ್ ಹೇಳಿದ್ ಸರಿ ಇಲ್ಲ. ಕೊನೆಗೆ ಎಲ್ಲಿವರ್ಗಂದ್ರೆ ಸರಿಯಾಗಿ ಹೇಳು, ನೀನ್ ಹೇಳದ್ಮೇಲೆ ಅದನ್ನೇ ನಾವು ಉಳ್ಕೊಂಡು ಹೋಗ್ಬೇಕು, ಇನ್ ಬೇರೆ ಕಡೆ ಹೋಗ್ಬಾರ್ದು, ಹಂಗ ಹೇಳ್ಬೇಕು. ಇದನ್ನೇ ಪರಿಷ್ಕೃತವಾಗಿ ಮಾತಾಡೋದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಈಗ ನ್ಯಾಯ ಸಿದ್ಧಾಂತದಲ್ಲಿ ಪರಿಷ್ಕೃತ ಅಂದ್ರೇನು? ಇದು ಹೇಳಿದ್ಮೇಲೆ ಅಲ್ಲಿಗೆ ಹೋಗ್ಬೇಕದು, ಇದೆಲ್ಲ ಹೋಗ್ಬಾರ್ದು ಬೇರೆ ಕಡೆ. ಆ ತರ ಮಾತಾಡ್ಬೇಕು ಅಂತ. ಈ ತರ ಮಾತಾಡ್ಬೇಕು ಅಂದ್ರೆ ಒಂದೊಂದ್ ಮಾತಿಗೂ 16 ಬಾರಿ ಯೋಚನೆ ಮಾಡಿ ಮಾತಾಡ್ಬೇಕು. ಬೇಗ ಮಾತಾಡ್ಲಿಕ್ಕೆ ಬರಲ್ಲ. ಅಷ್ಟು ಸಲ ಯೋಚನೆ ಮಾಡಿ ಒಂದನ್ನ ಹೇಳಿದ್ರೆ ಅದೇ ಅರ್ಥ ಆಗಿರ್ಬೇಕು ಬೇರೆಯವ್ರಿಗೆ, ಬೇರೆ ಅರ್ಥ ಆಗ್ಬಾರ್ದು, ಇನ್ನೆಲ್ಲೂ ಹೋಗ್ಬಾರ್ದು ಮನಸ್ಸು. ಆತರ ತುಂಬಾ ಕಷ್ಟ ಆತರ. ಯಾಕಂದ್ರೆ ತುಂಬಾ ಜ್ಞಾನಿಯಾಗಿರ್ಬೇಕು, ತುಂಬಾ ಅಧ್ಯಯನ ಮಾಡಿರ್ಬೇಕು, ನಿಧಾನಕ್ ಮಾತುಗಳು ಬರ್ಬೇಕು. ಆತರ ನೋಡಿದ್ರೆ ತುಂಬಾ ಕಷ್ಟ ಆಗ್ತದೆ. ಅಷ್ಟು ಯೋಚನೆ ಮಾಡಿದ್ರು ತಪ್ಪಾಗ್ಬಿಡುತ್ತೆ ಆತರ. ಇದನ್ನ ಶಾಸ್ತ್ರಕಾರ ಏನ್ ಮಾಡಿದ್ದಾರೆ, ಶಾಸ್ತ್ರದಲ್ಲಿ ತುಂಬಾ ವಿಚಾರ ಮಾಡಿ ಬಹಳಷ್ಟು ಒಂದು ಲಕ್ಷಣ ಅಂತ ಬರೀತಾರೆ. ಅದನ್ನ ಹೇಳಿದ್ರೆ ಇದೇ ಗೊತ್ತಾಗ್ಬೇಕು ಎಲ್ರಿಗೂ, ಆ ತರ ಒಂದ್ ಲಕ್ಷಣ ಬರೀತಾರೆ. ಈಗ ಗೋವಿನ ಬಗ್ಗೆ ನೋಡಿದ್ವಿ, ಹಸುವಿಂತ ಆಯ್ತು. ಇದೇ ತರ ಈ ಕಾರಣ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಕಾರಣ ಅಂದ್ರೆ ಏನು? ಇಲ್ಲೆಲ್ಲ ಅದೇ ಚರ್ಚೆ ಬರ್ತಾ ಇರೋದು. ಜ್ಞಾನ ಸಂಪಾದನೆ ಮಾಡಿದ್ಕೊಳ್ಳೆ, ಜ್ಞಾನ ಯಾವ್ದಕ್ಕೆ ಕಾರಣ? ಮೋಕ್ಷಕ್ಕೆ ಕಾರಣ ಅಂತ ಕರೀತೀವಿ. ನಾವಂತ ಇರೋದು ದೇವರ ಪ್ರಸಾದ ಮೋಕ್ಷಕ್ಕೆ ಕಾರಣ. ಅದೇನು ಜ್ಞಾನಕ್ ಮೋಕ್ಷ ಕಾರಣ ಅನ್ನೋದಕ್ಕೂ ಪ್ರಸಾದ ಮೋಕ್ಷಕ್ಕೆ ಕಾರಣ ಅನ್ನೋದಕ್ಕೂ ಏನ್ ವ್ಯತ್ಯಾಸ ಹಬ್ಬ? ಅದಕ್ಕೆ ಹೇಳ್ತಾರೆ ಕಾರಣ ಅಂದ್ರೆ ಏನರ್ಥ. ಈಗ ಒಂದ್ ವಸ್ತು ಹುಟ್ಟಬೇಕು, ಹುಟ್ಟೋ ಮುಂಚಿನ ಕ್ಷಣನೂ ಅದರ ಅವಶ್ಯಕತೆ ಇರ್ಬೇಕು, ಅದು ನಿಜವಾಗಿ ಕಾರಣ. ಅಂದ್ರೆ ಹುಟ್ಟೋ ಮುಂಚಿನ ಕ್ಷಣ ಅದು ಬೇಕು ಅಂತ ಆಗಿಲ್ಲ ಅಂದ್ರೆ ಅದು ಕಾರಣ ಅಲ್ಲ, ಅದ್ರ ಉಪಯುಕ್ತತೆ ಅಷ್ಟಿಲ್ಲ ಅಂತ ಅರ್ಥ. ಸಾಧಾರಣ ಕಾರಣ ಅಂತ ಇಟ್ಕೊಳ್ಬೇಕಾದ್ರೆ, ಇಲ್ಲಾಂದ್ರೆ ಬೇಕಾಗೇ ಇಲ್ಲ, ಇರ್ಲಿ ಅದು ಒಂದ್ ಜೊತೆಗೆ. ಇದು ಹೇಗಾಯ್ತು? ನಾವು ಓದ್ಬೇಕು ಅಂತಂದ್ರೆ ನಾವೀಗ ಪಾಸ್ ಆಗ್ಬೇಕು. ಯಾರೋ ಒಬ್ಬ ಓದೋನು, ಅವನ್ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು, ಎಕ್ಸಾಮ್ ನಲ್ಲಿ. ಅದಕ್ ಮುಖ್ಯ ಕಾರಣ ಯಾರಾಗ್ತಾರೆ? ಅವನೇ ಆಗ್ತಾನೆ. ಅವನು ಓದಿ ಅವನ್ ಚೆನ್ನಾಗಿ ತಿಳ್ಕೊಂಡ್ರೆ ಅವನ್ ಪಾಸ್ ಆಗ್ತಾನೆ, ಉತ್ತೀರ್ಣತೆಯನ್ನು ಪಡಿತಾನೆ. ಜೊತೆಗೆ ಅಪ್ಪ ಅಮ್ಮ ಎಷ್ಟಂತ ಸಹಕಾರ ಮಾಡ್ತಾರೆ. ಪುಸ್ತಕ ತಂದು ಕೊಡ್ತಾರೆ, ಓದಪ್ಪ ಅಂತಾರೆ, ಎಬ್ಬಿಸ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ.
ಅವರೆಲ್ಲ ಕಾರಣ ಅಲ್ವಾ? ಹಾಗಾದ್ರೆ ಇವ್ನು ಪಾಸ್ ಆಗ್ಲಿಕ್ಕೆ ಕಾರಣ ನಿಜ, ಅದು ಸಾಧಾರಣ ಕಾರಣ. ಅವ್ರನ್ನ ಯಾರು ಅಸಾಧಾರಣ ಅನ್ನಲ್ಲ. ಯಾಕೆಂದ್ರೆ ಇವನ್ ಓದಿ ಇವನ್ ಶ್ರದ್ಧೆಯಿಂದ ತಿಳ್ಕೊಂಡು ಅಲ್ಲಿ ಹೋಗಿ ಇವನ್ ಬರಿಬೇಕಲ್ಲ. ಅಷ್ಟೆಲ್ಲ ಮಾಡಿದ್ರೆ ಇವನ್ ಪರೀಕ್ಷೆ ಮಾರ್ಕ್ ಇವನ್ ಕಾರಣ ಆಗ್ತಾನೆ. ಅಂದ್ರೆ ಏನಾಯ್ತು, ಅಸಾಧಾರಣ ಕಾರಣ ಯಾವುದು ಅಂದ್ರೆ ನಿಜವಾಗಿ ಅಲ್ಲಿ ಇವನು ಬರ್ದ್ ಹಿಂಗ್ ಕೊಡ್ತಾನೆ, ಅದು ನಿಜವಾದ ಕಾರಣ. ಬರ್ದಿರೋದು ಕೊನೆಗೆ ಅದು ಅಸಾಧಾರಣ ಕಾರಣ. ಅಂದ್ರೆ ಒಂದು ಕಾರ್ಯ ಹುಟ್ಟೋದಕ್ಕಿಂತ ಮುಂಚಿನ ಕ್ಷಣದಲ್ಲಿ ಆ ಕಾರಣ ಇರ್ಬೇಕು ಅಂತ. ಈ ಅಸಾಧಾರಣ ಕಾರಣಗಳು ಯಾವ್ದು ಅಂತ ವಿಚಾರ ಮಾಡ್ತಾ ಹೋಗ್ತಾರೆ. ಆವಾಗ ಮಣ್ಣು ಮಡಿಕೆಗೆ ಅಸಾಧಾರಣ ಕಾರಣ. ಮಣ್ಣಿಲ್ದೆ ಮಡಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕ್ಷಣದಲ್ಲೂ ಮಣ್ಣು ಬೇಕು, ಮಡಿಕೆ ಆಗ್ಲಿಕ್ಕೆ ಬೇಕೇ ಬೇಕು. ಸರಿ, ಈ ತರ ಹೇಳ್ತಾ ಹೇಳ್ತಾ ಕೆಲವುದು ಕಾರಣ ಅಲ್ಲ ಅಂತ ತೋರಿಸಿದ್ದಾರೆ. ಹೇಗಂದ್ರೆ ಈಗ ಒಂದು ರಾಸಭ ಅಂತ ಹೇಳ್ತಾರೆ. ರಾಸಭ, ಗರ್ದಭ ಎರಡ್ ಶಬ್ದ ಇದೆ ಸಂಸ್ಕೃತದಲ್ಲಿ. ರಾಸಭ ಅಂದ್ರೆ ಕತ್ತೆ ಅಂತ ಅರ್ಥ, ಗರ್ದಭ ಅಂದ್ರೆ ಕತ್ತೆ ಅಂತ ಅರ್ಥ. ಒಂದು ಹೆಸರಗತ್ತೆ ಅಂತಿದೆ, ಅದಕ್ಕೂ ಕರೀತಾರೆ. ಅಂತ ಇರ್ಲಿ, ಈ ರಾಸಭ ಮತ್ತೆ ಗರ್ದಭ ಒಟ್ಟು ಕತ್ತೆನ ಹೇಳ್ತಾ ಇದ್ರೆ ಇಟ್ಕೊಳ್ಳಿ. ಈ ಕತ್ತೆಯನ್ನ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಅದು ಮಣ್ಣು ಹೊರಲಿಕ್ಕೆ ಅದು ಸಾಧನ. ಒಂದ ಕುದುರೆ, ಒಂದ ಕತ್ತೆ. ಈ ಕತ್ತೆ ಮೇಲೆ ಆ ಮಣ್ಣನ್ನ ಹೊರಸ್ತಾ ಇದ್ರು. ಅದು ಕತ್ತೆ ತಗೊಂಡ್ ಬರ್ತಾ ಇತ್ತು ಆ ಮಣ್ಣನ್ನ. ಯಾಕೆ? ಇವ್ನ್ ಮಡಿಕೆ ಮಾಡ್ಬೇಕು, ಮಣ್ಣು ಬೇಕಾಗಿತ್ತು, ಅದ್ರ ಮೇಲೆ ಹಾಕ್ತಾ ಇದ್ದ, ತಗೊಂಡ್ ಬರ್ತಾ ಇದ್ ನಿಧಾನಕ್ಕೆ ಬರೋದು. ಈಗ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಘಟಂ ಪ್ರತಿ ಕಿಂ ಕಾರಣಂ. ಇದು ಶಾಸ್ತ್ರದಲ್ಲಿ ಆದ ಚರ್ಚೆಗಳು, ಅದನ್ನ ಇಲ್ಲೂ ಹೇಳಿದ್ದಾರೆ ಈ ವಾಕ್ಯಗಳಲ್ಲಿ. ಅದ ನಂತರ ಹೇಳ್ತೇನೆ. ಶಾಸ್ತ್ರದಲ್ಲಿ ಏನ್ ಚರ್ಚೆ ಬಂತು? ಘಟಕ್ಕೆ ಏನ್ ಕಾರಣ? ಮಣ್ಣು ಕಾರಣ. ಇಲ್ಲ ಘಟಕ್ಕೆ ಕತ್ತೆನೂ ಕಾರಣ. ಘಟಕ್ಕೆ ರಾಸಭವೂ ಕಾರಣ. ರಾಸಭವು ಕತ್ತೆಯೂ ಕಾರಣ ಅಂತ ಒಬ್ಬ ಹೇಳ್ತಾರೆ. ಅದ್ ಹೇಗ್ ಕತ್ತೆ ಕಾರಣ? ಕತ್ತೆ ಬರದ್ರೆ ಮಣ್ಣೆ ಸಿಗ್ತಾ ಇಲ್ಲ, ಮಣ್ಣಿಲ್ಲ ಅಂದ್ರೆ ಮಡಿಕೆ ಹೇಗ್ ಮಾಡ್ತೀಯ? ಅದನ್ನ ಕತ್ತೆನೂ ಕಾರಣ. ಇದು ಹೇಗಾಯ್ತು ಅಂದ್ರೆ, ಮಗನಿಗೆ ಯಾರ್ ಕಾರಣ? ತಂದೆ ಕಾರಣ. ಇಲ್ಲ ತಾತ ಕಾರಣ ಮಗನಿಗೆ. ಮಗನಿಗೆ ತಾತ ಯಾಕೆ ಕಾರಣ ಅದ? ತಂದೆ ಬಂದಿದ್ದ ತಾತನಿಂದ, ಇಲ್ಲಾಂದ್ರೆ ತಂದೆ ಎಲ್ಲ ಇರ್ತಾ ಇದ್ದ. ತಂದೆ ಇಲ್ಲ ಅಂದ್ಮೇಲೆ ಮಗನು ಇರ್ತಾ ಇರ್ಲಿಲ್ಲ. ತಾತ ಕಾರಣ ಮೊಮ್ಮಗನಿಗೆ ಅಂತ. ಮೊಮ್ಮಗನಿಗೆ ತಾತ ಹೇಗ್ ಕಾರಣ ಆಗ್ತಾರೆ? ತಂದೆನೇ ಕಾರಣ ಆಗೋದು. ಯಾಕಂದ್ರೆ ಅವ್ಯವಹಿತ ಪೂರಕ್ಷಣ. ಮಗ ಅಂತಲ್ಲಿ ಹುಟ್ಟಬೇಕು ಅಂದ್ರೆ ಮುಂಚಿನ ಕ್ಷಣ ತಂದೆ ಇರ್ಬೇಕು, ಆಮೇಲೆ ತಾತ ಅವನ್ಗೆ, ಆ ತಂದೆಗೆ ತಂದೆ ಅವನು. ಹಾಗಾದೇನಾಯ್ತು, ಮೂಲ ಕಾರಣ ಮತ್ತೆ ಸಹಕಾರಿ ಕಾರಣ, ಈ ತರ ಸುಮಾರು ಕಾರಣಗಳ ವಿಭಾಗ ಇದೆ. ಅದರಲ್ಲಿ ಈ ಕತ್ತೆನ್ ಎಲ್ಲಿ ಸೇರಿಸ್ತೀರಿ ಅಂತ ಪ್ರಶ್ನೆ ಮಾಡ್ಕೊಂಡು ರಾಸಭ ಅನ್ಯಥಾ ಸಿದ್ಧ ಅಂತ ಹೇಳ್ತಾರೆ. ಅದು ಕಾರಣ ಆಗಲ್ಲ. ಅದು ಕೆಲವೊಮ್ಮೆ ಮಣ್ಣನ್ನು ಹೊತ್ಕೊಂಡ್ ಬಂದು ಕುಲಾಲನಿಗೆ ಅಂದ್ರೆ ಕುಂಬಾರನಿಗೆ ಸಹಕಾರ ಮಾಡಿರ್ಬಹುದು. ಹಾಗಂತ ಹೇಳಿ ಮಡಿಕೆ ಆಗ್ಬೇಕಾರೆಲ್ಲ ಆ ಕತ್ತೆ ಇರ್ಲೇಬೇಕು ಅಂತಿಲ್ಲ. ಆ ಕತ್ತೆ ಇಲ್ದೆ ಹೋದ್ರು ಕುದುರೆಯಿಂದಲೂ ಹಾಕೊಂಡ್ ಬರ್ತಾರೆ ಮಣ್ಣನ್ನ, ಅಥವಾ ಇನ್ಯಾವುದೋ ಗಾಡಿ ಮೇಲೆ ಮಣ್ಣನ್ನ ಹಾಕೊಂಡ್ ಬರ್ತಾರೆ. ಅದೇನ್ ದೊಡ್ಡ ವಿಷಯ. ಇವಾಗ ಗಾಡಿಗೆ ಹೋಗ್ಬೇಕು ಅಂದ್ರೆ ಒಂದ್ ಕತ್ತೆನೋ ಒಂದ ಕುದುರೆ ಬೇಕು, ಇರ್ಲಿ ಕುದುರೆ ಏನಾದ್ರು ಆಗುತ್ತಲ್ಲ. ಯಾವ್ದನ್ನಾರೋ ಬೇರೆ ಪ್ರಾಣಿಯಿಂದ ಹಾಕೊಂಡ್ ಬರ್ತಾರೆ. ಅದಕ್ಕೆ ಕತ್ತೆನೇ ಬೇಕು ಅಂತ ಇಲ್ಲ, ಅಂದ್ರೆ ನಿಯಮ ಇಲ್ಲ. ಯಾವತ್ತು ಒಂದು ಕಾರಣ ಆಗ್ಬೇಕು ಅಂದ್ರೆ ಅದು ಇರ್ಲೇಬೇಕು, ಅದಿದ್ರೇನೆ ಆಗೋದು. ಅದಿಲ್ಲದೆ ಅಂದ್ರೆ ಸಾಧ್ಯನೇ ಇಲ್ಲ ಅಂತ ಆದ್ರೆ ಮಾತ್ರ ಅದನ್ನ ಕಾರಣ ಅಂತ ಕರಿತೀವಿ. ಆದ್ರೆ ಇಲ್ಲ, ಹಾಗಿಲ್ಲ ಅಂತ ನಮ್ಮ ಪ್ರತಿಪಾದನೆ ದ್ವೈತ ಸಿದ್ಧಾಂತಿಗಳದ್ದು. ನೀವು ಜ್ಞಾನದಿಂದ ಮೋಕ್ಷ ಅಂತ ಹೇಳ್ತೀರಿ. ಜ್ಞಾನ ಬಂದ ಕೂಡಲೇ ಮೋಕ್ಷ, ಜ್ಞಾನ ಇದ್ದವನಿಗೆ ಮಾತ್ರ ಮೋಕ್ಷ, ಇದನ್ನ ನಾವು ಒಪ್ಪಲ್ಲ. ಜ್ಞಾನ ಬೇಕು ನಿಜ, ಆದ್ರೆ ದೇವರ ಅನುಗ್ರಹ ಅದಕ್ಕಿಂತ ಮೇಲೊಂದು ಸ್ಟೆಪ್ ಇದೆ. ದೇವರ ಅನುಗ್ರಹ ಆದ್ರೆ ಮಾತ್ರ ಮೋಕ್ಷ. ಯಾಕೆ? ಮೋಕ್ಷದ ಹಿಂದಿನ ಕ್ಷಣದವರೆಗೆ ಆ ಭಗವಂತನ ಅನುಗ್ರಹನೇ ಬೇಕು. ಅದ್ ಯಾವ್ದು ಆದ ಕೂಡಲೇ ನಿಮಗೆ ಮೋಕ್ಷ ಸಿಗತ್ತೋ ಅದೇ ಕಾರಣ. ಜ್ಞಾನ ಬಂದಾಗ ಮೋಕ್ಷ ಸಿಗತ್ತೆ ಅಂತಿಲ್ಲ. ಜ್ಞಾನಿಗಳು ಬೇಕಾದಷ್ಟು ಲೋಕದಲ್ಲಿ ಈಗ್ಲೂ ಇದ್ದಾರೆ, ಹಿಂದೆನೂ ಇದ್ರು, ಅವ್ರಿಗೆ ಇನ್ನೂ ಮೋಕ್ಷ ಆಗಿಲ್ಲ. ಆಮೇಲೆ ಜ್ಞಾನ ಸಂಪಾದನೆ ಮಾಡ್ಬಾರ್ದು ಅಂತ ತಾತ್ಪರ್ಯ ಅಲ್ಲ. ಯಾಕಂದ್ರೆ ಅದು ಮಾಡಿದ್ರೇನೆ ಮುಂದಕ್ಕೆ ಒಂದು ಯೋಗ್ಯತೆ, ಅಂದ್ರೆ ಅವ್ನ್ ಪ್ರಸಾದ ಕೊಡ್ಲಿಕ್ಕೆ ಒಂದು ಯೋಗ್ಯತೆ ಹೊಂದಿದ್ದಾನೆ ಅಂತ ಅದಕ್ಕೊಂದು ಮಾಪಕ. ಆದ್ರೆ ದೇವರ ಪ್ರಸಾದಕ್ಕೆ ಜಾಸ್ತಿ ಮಹತ್ವ ಅಂತ ಅಲ್ಲಿಗೆ ಹೋಗ್ಬೇಕು. ಹಾಗಂತ ಜ್ಞಾನಕ್ಕೆ ಮಹತ್ವ ಇಲ್ಲ ಅಂತಿಲ್ಲ. ಇಲ್ಲಾಂದ್ರೆ ನಾವು ಶಾಸ್ತ್ರ ಓದೋದೇ ವ್ಯರ್ಥ ಆಗ್ಬಿಡುತ್ತೆ, ಕೇಳೋದು ವ್ಯರ್ಥ ಆಗ್ಬಿಡುತ್ತೆ, ಶಾಸ್ತ್ರ ಜ್ಞಾನ ಪಡೆಯೋದೇ ವ್ಯರ್ಥ ಅಂತ. ವ್ಯರ್ಥ ಅಲ್ಲ. ದೇವರ ಅನುಗ್ರಹ ಆಗ್ಲಿಕ್ಕೆ ಜ್ಞಾನ ಬೇಕು, ಅದು ನಿಜ. ಆದ್ರೆ ಮೋಕ್ಷಕ್ ಬೇಕಾದ್ರೆ ದೇವರ ಪ್ರಸಾದನೆ ಬೇಕು ಅಂತ ಅಲ್ಲಿಗೆ ಮಹತ್ವ ಕೊಟ್ಟಿದ್ದೀವಿ. ಆದ್ರೆ ಇವರು ದೇವರ ಪ್ರಸಾದನ ಸೈಡ್ ಹಾಕಿ ಜ್ಞಾನ ಮುಂದೆ ಓಡಿಸ್ಬಿಟ್ರು. ಜ್ಞಾನ ಮುಖ್ಯ, ದೇವರ ಪ್ರಸಾದನ ಜೊತೆಗಿರ್ಬೇಕು. ಹೇಗೆ ಅವನು ಓದೋನ್ಗೆ ತಂದೆ ತಾಯಿಗಳ ಜೊತೆಗೆ ಸಹಕಾರ ಮಾಡ್ತಾರಲ್ಲ, ಆ ತರ ದೇವರು ಇಚ್ಛೆ ಬೇಕಷ್ಟೇ. ಯಾಕೆಂದ್ರೆ ಆ ಜ್ಞಾನ ಅದು ಫಲ ಕೊಡ್ಲಿಕ್ಕೆ ಜೊತೆಗೆ ಇರ್ಬೇಕು ತಂದೆ ತಾಯಿಗಳ ತರ. ಆ ತರ ಸ್ಥಾನ ಯಾವ್ದಕ್ಕೆ? ದೇವರ ಪ್ರಸಾದಕ್ಕೆ ಅಂತ. ಇಷ್ಟು ಅದಕ್ಕೆ ಮಹತ್ವವನ್ನ ಕೊಟ್ಟಿದ್ದಾರೆ. ಸರಿ, ಕಾರಣ ಅಂದ್ರೆ ಏನಾಯ್ತು ಈಗ ಅಂದ್ರೆ, ಅನನ್ಯಥಾ ಸಿದ್ಧತ್ವೇ ಸತಿ ನಿಯತ ಪೂರ್ವ ವರ್ತಿತ್ವ.
ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅನನ್ಯಥಾ ಸಿದ್ಧತ್ವೇ ಸತಿ ನಿಯತ ಪೂರ್ವ ವರ್ತಿತ್ವಂ ಅಂತ ಇದೆ. 3 ಅಂಶ ಇದೆ ಈ ಇದರಲ್ಲಿ. ಕಾರಣ ಅಂದ್ರೆ ಏನು ಅಂದ್ರೆ, ಒಂದು ಈ ಹುಟ್ಟೋ ವಸ್ತು ಇರುತ್ತಲ್ಲ, ಹುಟ್ಟೋ ವಸ್ತುವಿನ ಹಿಂದಿನ ಕ್ಷಣದಲ್ಲಿರ್ಬೇಕು. ಅದು ಕತ್ತೆ ತರ ಅನ್ಯಥಾ ಸಿದ್ಧ ಆಗಿರ್ಬಾರ್ದು, ಅಂದ್ರೆ ಅದಿಲ್ದೆ ಹೋದ್ರೂ ನಡೆಯತ್ತೆ ಅಂತ ಆಗಿರ್ಬಾರ್ದು. ಮತ್ತೆ ಯಾವಾಗ್ಲೂ ಇರ್ಬೇಕು. ಒಂದು ಕ್ಷಣನೂ ಇಲ್ಲ ಅಂತಿಲ್ಲ ಒಂದ್ ಸ್ಥಳದಲ್ಲಿ. ಈಗ ಮಣ್ಣಿಲ್ದೆ ಯಾವತ್ತಾದ್ರೂ ಮಡಿಕೆ ಆಗತ್ತಾ? ಇಲ್ಲ. ಅಂದ್ರೆ ಬೇರೆ ತರ ಮಡಿಕೆ ಮಾಡೋದು ಬೇರೆ, ಮಣ್ಣಿಲ್ದೆ ಮಡಿಕೆ ಆಗತ್ತಾ? ಇಲ್ಲ. ಮಣ್ಣಿನ ಮಡಿಕೆ ಅಂತೂ ಮಣ್ಣಿಲ್ದೆ ಆಗಲ್ಲ. ಮತ್ತೆ ಮಡಿಕೆ ಆಗೋ ಮುಂಚೆ ಮಣ್ಣು ಬೇಕೇ ಬೇಕು. ಇನ್ನು ಕತ್ತೆ ತರ ಅಲ್ಲ ಮಣ್ಣು. ಕತ್ತೆ ಇಲ್ದೇನೂ ಕೂಡ ಅಲ್ಲಿ ಮಡಿಕೆ ಹಾಕ್ಬಹುದು, ದಾಸಭ ಇಲ್ದೆ ಹೋದ್ರು. ಆದ್ರೆ ಮಣ್ಣಿಲ್ದೆ ಮಡಿಕೆ ಆಗಲ್ಲ. ಮತ್ತೆ ಮಣ್ಣು ಯಾವತ್ತೂ ಬೇಕೇ ಬೇಕು. ಅಂದ್ರೆ ನಿಯತ, ಪೂರ್ವವರ್ತಿ, ಅನನ್ಯಥಾ ಸಿದ್ಧ ಅಂತ ಶಬ್ದ 3 ಹೇಳ್ತಾರೆ. ಪೂರ್ವವರ್ತಿ ಅಂದ್ರೆ ಹಿಂದೆ ಇರ್ಬೇಕು. ಯಾವುದಕ್ಕಿಂತ ಹಿಂದೆ? ಕಾರ್ಯಕ್ಕಿಂತ ಮೊದಲು ಇರ್ಬೇಕು. ವಸ್ತು ಹುಟ್ಟೋದಕ್ಕಿಂತ ಮೊದಲು ಬೇಕು, ಒಂದು. ಇನ್ನು ಈ ಅನನ್ಯಥಾ ಸಿದ್ಧ ಅಂದ್ರೆ ಅದಿಲ್ದೇನೆ ಈ ಕಾರ್ಯ ಆಗ್ಬಾರ್ದು, ಆ ತರ. ಅದನ್ನ ಅನನ್ಯಥಾ ಸಿದ್ಧ ಅಂತ ಕರೀತಾರೆ. ಅನ್ಯಥಾ ಸಿದ್ಧ ಅಂದ್ರೆ ಅನ್ಯಥಾ, ಅದಿಲ್ದೆ ಹೋದ್ರು ಸಿದ್ಧ. ಅನನ್ಯಥಾ ಸಿದ್ಧ ಅಂದ್ರೆ ಅದಿರ್ಲೇಬೇಕು ಅಂತ ಅರ್ಥ. ಇದು ನಿಯತ ಅಂದ್ರೆ ಎಂದಿಗೂ ಇದೇ ಕಾರಣದಿಂದಲೇ ಕಾರ್ಯ ಹುಟ್ಟಬೇಕು. ಮಣ್ಣಿಂದಲೇ ಮಡಿಕೆ ಆಗ್ಬೇಕು, ಮಣ್ಣಿಲ್ದೇನು ಮಡಿಕೆ ಆಗ್ಬಿಟ್ರೆ ಮಣ್ಣಿನ ಉಪಯೋಗ ಇಲ್ಲ ಅಂತ ಅರ್ಥ. ಈ ತರ ಆಗ್ಬಾರ್ದು. ಈ ರೀತಿ ದೃಷ್ಟಾಂತವನ್ನ ಕೊಡ್ತಾರೆ. ಹಾಗಾದ್ರೆ 3 ಅಂಶ ಇದೆ. ಈ 3 ಅಂಶ ಇಲ್ಲಿ ಬರತ್ತಾ ಇಲ್ವಾ ಅಂತ ನೋಡ್ಬೇಕು. ಎಲ್ಲಿ? ಜ್ಞಾನದಿಂದ ಮೋಕ್ಷ ಸಿಗುವಂತ ಸ್ಥಳದಲ್ಲಿ. ನೋಡಿ, ಮೋಕ್ಷ ಸಿಗೋರ್ಗೆಲ್ಲ ಹಿಂದೆ ಜ್ಞಾನ ಇತ್ತು ಅಂತ ಹೇಳ್ಬೇಕು. ಆದ್ರೆ ಹಿಂದೆ ಜ್ಞಾನ ಇದ್ರೂ ಮೋಕ್ಷ ಸಿಗದೇ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಅಪರೋಕ್ಷ ಜ್ಞಾನಿಗಳು ಯಾರಿದ್ದಾರೆ, ಅವ್ರಿಗೆ ಜ್ಞಾನ ಈಗಿದೆ, ದೇವರ ಜ್ಞಾನ ಉಂಟು, ಆದ್ರೆ ಮೋಕ್ಷಕ್ಕೆ ಇನ್ನೂ ಹೋಗ್ಲಿಲ್ಲ. ಹಾಗಾದ್ರೆ ಮೋಕ್ಷದ ಹಿಂದೆ ಜ್ಞಾನ ಉಂಟು, ಆದ್ರೆ ಮೋಕ್ಷ ಸಿಗ್ತಾ ಇಲ್ಲ ಅಂದ್ರೆ ಜ್ಞಾನ ಕಾರಣ ಅಲ್ಲ ಅಂತ ಅರ್ಥ. ಯಾಕಂದ್ರೆ ಹಿಂದೆ ಇದ್ರು, ಹಿಂದೆ ಕತ್ತೆ ಇದ್ರು, ಅದನ್ನೇನು ಕೆಲ್ಸ ಆಗ್ತಾ ಇಲ್ಲ. ಯಾಕಂದ್ರೆ ಕುದುರೆಯಿಂದ ಆಗೋಯ್ತು. ಹಾಗೆ ಹಿಂದೆ ಜ್ಞಾನ ಇದ್ರು, ಇದೊಂದು ಪ್ರಸಾದದಿಂದ ಮೋಕ್ಷಕ್ಕೆ ಹೋಗ್ಬಿಟ್ಟ ಅವನು. ಜ್ಞಾನ ಇಟ್ಕೊಂಡು ಏನ್ ಮಾಡ್ತಾನೆ? ಪ್ರಸಾದದಿಂದಲೇ ಮೋಕ್ಷ ಆಗೋಯ್ತಲ್ಲ. ಈ ರೀತಿ ಜ್ಞಾನಕ್ಕೆ ಸ್ವಲ್ಪ ಕಡಿಮೆ ಮಹತ್ವ ಕೊಡಿ, ಅಂದ್ರೆ ದೇವರ ಪ್ರಸಾದಕ್ಕೆ ಹೋಲಿಸಿದಾಗ. ವಸ್ತುತಃ ಜೀವರಿಗೆ ಕೊನೆಯ ಸಾಧನ ಜ್ಞಾನನೇ. ಜ್ಞಾನ ಇಲ್ಲದೆ ಇದ್ರೆ ಅವನು ಭಗವಂತನ ಅನುಗ್ರಹ ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಜ್ಞಾನ ಬಹಳ ಮುಖ್ಯ ನಿಜ, ಆದ್ರೆ ನಮ್ಮ ಜ್ಞಾನವೇ ಶ್ರೇಷ್ಠ ಅಂತ ಹೇಳೋ ಹಾಗಿಲ್ಲ. ನಮ್ಮ ಜ್ಞಾನಕ್ಕಿಂತಲೂ ಆ ಪರಮಾತ್ಮನ ಪ್ರಸಾದ ಶ್ರೇಷ್ಠ ಅಂತ ಭಾವಿಸ್ಬೇಕು ಅಂತ. ಇಷ್ಟು ಇಲ್ಲಿ ಬಂದ ವಿಚಾರ. ಹೀಗೆ ಈ ಕಾರಣ ಅಂದ್ರೆ ಏನು ಅನ್ನುವ ವಿಚಾರ ತುಂಬಾ ಇದೆ. ಅದರಲ್ಲಿ ಇಷ್ಟನ್ನು ನಾವು ತಿಳ್ಕೊಳ್ಬೇಕು. ಇದನ್ನ ಇಟ್ಕೊಂಡು ಇಲ್ಲಿ ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿಯಲ್ಲಿ ವಿಚಾರ ಮಾಡಿದ್ದಾರೆ. ಇದರಲ್ಲಿ ಅನೇಕ ಶಬ್ದಗಳನ್ನು ಬಳಸಿದ್ದಾರೆ. ಅದರ ವಾಕ್ಯವನ್ನ ಓದಿ ಮತ್ತೆ ಮುಂದಿನ ಪಾಠದಲ್ಲಿ ಸ್ವಲ್ಪ ವಿಷಯಗಳಲ್ಲಿ ಮುಂದಿನ ಸುಧಾ ಮೂಲಕ ಹೋಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.